ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನೋಡ್ರಿ ಮಾರ್ನಿಂಗೆ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ಕುಂಕುಮ ಅರ್ಶಿನ ಹಚ್ಚಿ ರಂಗೋಲಿ ಹಾಕಿದ್ದೆ ರೀ. ಮತ್ತು ಮಾರ್ನಿಂಗದ ಏನಿದೆ ರುಟೀನ್ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ ರೀ ರಂಗೋಲಿಯಿಂದ. ಆಮೇಲೆ ಇದು ಎಲ್ಲ ಬೆಳಗಿನ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ದೀಪ ಹಚ್ಚಿದ್ನಿ ರೀ. ಶುಕ್ರವಾರ ಇತ್ತು ರೀ, ಅಮಾವಾಸ್ಯೆ ಇತ್ತು. ಅದಕ್ಕೆ ದೇವ್ರಿಗೆ ಮೊದಲು ದೀಪ ಹಚ್ಚಿ ಪ್ರೇಯರ್ ಮಾಡಿ ದೇವ್ರಿಗೆಲ್ಲ ನೈವೇದ್ಯ ಹಿಡಿದು ಕಾಯೋದು ಒಡೆದ್ನಿ ರೀ. ಮತ್ತು ಹಂಗೆ ಇದೆಲ್ಲ ಸ್ವಲ್ಪ ಸೋಫಾ ಎಲ್ಲ ಭಾಳ ಹೊಲಸಾಗಿತ್ತು. ಅದ್ರ ಸಲುವಾಗಿ ಮತ್ತು ಅದನ್ನ ಕ್ಲೀನ್ ಮಾಡೋಣ ಅಂಥೇಳಿ ಅದ್ರ ಸಲುವಾಗಿ ಸೋಫಾದೆಲ್ಲ ಬಟ್ಟೆ ತೆಗಿತಾ ಇದ್ದೀನಿ ನೋಡಿರಿ. ಇದೆಲ್ಲ ಬಟ್ಟೆ ತೆಗೆದು ಮತ್ತು ಬೇರೆ ಬೆಡ್ಶೀಟ್ ಹಾಸೋಣ ಅಂಥೇಳಿ ಇದನ್ನು ಮಾಡಕತ್ತಿದ್ದೆ, ಕ್ಲೀನ್ ಮಾಡ್ತಾಯಿದ್ದೇನೆ ರೀ. ಬೇರೆ ಬೆಡ್ಶೀಟ್ ಹಾಸಿ ಇದು ಇದ್ದಿದ್ದು ಒಂದು ಬೆಡ್ಶೀಟ್ ಮತ್ತು ಅದನ್ನು ವಾಷಿಂಗ್ ಮಷಿನ್ದಲ್ಲಿ ಒಗೆಯಕ್ಕೆ ಹಾಕ್ತಾಯಿದ್ದೀನಿ. ಮೇಲಿನ ಮೇಲೆ ಇಷ್ಟೆಲ್ಲ ನೀಟಾಗಿ ಮಾಡ್ತಾಯಿದ್ರೆ ಮನೆಯೂ ಸ್ವಲ್ಪ ನೀಟಾಗಿ ಕಾಣ್ತದೆ ರೀ. ಒಂದು ಸ್ವಲ್ಪ ಬ್ಯಾಸ್ತರ ಮಾಡ್ಕೊಂಡ್ರೆ ಎಲ್ಲ ಭಾಳ ಗಲೀಜು ಕಾಣ್ತೈತೆ ರೀ ಮನೆ ರೀ. ಮತ್ತು ಇದು ನೋಡಿರಿ, ಬಟ್ಟೆ ಎಲ್ಲ ಮತ್ತು ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು. ಅದಕ್ಕೆ ಇಲ್ಲಿ ಬಂದೆ. ಬಟ್ಟೆನೂ ಎಲ್ಲ ವಾಷಿಂಗ್ ಮಿಷಿನ್ದೊಳಗೆ ಹಾಕಿ ಅದು ಭಾಳ ದಿವ್ಸದಿತ್ತು ರೀ. 4 ದಿನದ ಬಟ್ಟೆ ಎಲ್ಲ ಕುಡಿಸಿಟ್ಟಿರ್ತೀನಿ. ಅದೆಲ್ಲ ವಾಷಿಂಗ್ ಮಿಷಿನ್ದೊಳಗೆ ಹಾಕೋಣ ಅಂತ ಬಂದೆಲ್ಲ ನೋಡಿರಿ ತೊಗೊಂಡು ಬಂದೆಲ್ಲ ಹಾಕ್ತಾಯಿದ್ದೀನಿ. ಇನ್ನೂ ಟಿಫಿನ್ ಆಗಿದ್ದಿಲ್ಲ ರೀ. ಫಸ್ಟ್ ಅದು ರಾಗಿ ಅಂಬಲಿ ಸ್ವಲ್ಪ ಕುಡಿಯೋದಿರ್ತೈತೆ ರೀ. ನಾನು ಟೈಮ್ ಆಗ್ತದೆ ಅಂತೇಳಿ ಫಸ್ಟ್ ಏನೇನಿದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ವಾಷಿಂಗ್ ಮಷಿನ್ ಕಡೆ ಬಂದೇನಿ ರೀ. ಇದೊಂದು ಸ್ವಲ್ಪ ಎಲ್ಲ ಬಟ್ಟೆ ಹಾಕಿ ಹೋದ್ರೆ ಮತ್ತು ಇದನ್ನು ಸ್ವಲ್ಪ ಕೆಲಸ ಕ್ಲಿಯರ್ ಆಗುತ್ತಂತೇಳಿ ಅದಕ್ಕೆ ಫಸ್ಟ್ ಇಲ್ಲಿ ಬಂದೇನಿ ನೋಡಿರಿ, ಬಟ್ಟೆ ಎಲ್ಲ ವಾಷಿಂಗ್ ಮಷಿನ್ಗೆ ಹಾಕಕ್ಕೆ. ಮತ್ತು ಇಲ್ಲಿ ಎಲ್ಲ ಬಂದ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ರೀ. ಮಾರ್ನಿಂಗ್ ರೂಟೀನ್ ಇಷ್ಟೆಲ್ಲ ಇರ್ತೈತೆ ರೀ ನಂದು. ಸ್ವಲ್ಪ ಒನ್ ಬೈ ಒನ್ ಸಾವಕಾಶ ಮಾಡ್ತಿರ್ತೀನಿ ರೀ. ಬಿಸಿಲು ಒಂದು ಭಾಳ ಇರ್ತೈತಲ್ಲ ರೀ, ಬಿಸಿಲಿಗೂ ಸ್ವಲ್ಪ ತ್ರಾಸ ಆಗ್ತಾ ಇರ್ತೈತೆ ರೀ ಮಾರ್ನಿಂಗ್. ಅದಕ್ಕೆ ಎಲ್ಲ ಚಾನೇ ಬಿಟ್ಬಿಟ್ಟೀನಿ ರೀ. ಬರೀ ರಾಗಿ ಅಂಬಲಿ ಕುಡಿತಾ ಇರ್ತೀನಿ ರೀ ಮಜ್ಜಿಗೆ ಹಾಕ್ಕೊಂಡು. ಮತ್ತು ಯಾವಾಗಲೂ ಸ್ವಲ್ಪ ರೆಸ್ಟ್ ಮಾಡ್ತಾನೆ ಇರ್ಬೇಕು ರೀ. ಕಂಟಿನ್ಯೂ ಏನಾರು ಮಾಡಕತ್ತೀನಿ ಅಂದ್ರೆ ಸುಸ್ತಾದಂಗೆ ಆಗತೈತೆ ರೀ. ಅದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡು ಸಾವಕಾಶ ಎಲ್ಲ ಮಾಡ್ತಿರ್ತೇನೆ ನೋಡಿರಿ. ನೋಡಿರಿ ಎಷ್ಟು ಬಿಸಿಲು ಐತ್ರಿ ನಮ್ಮ ಕಡೆ. ಇದು ಮಾರ್ನಿಂಗ್ ಬರೀ ಎಷ್ಟು ಟೈಮ್ ಅಂದ್ರೆ 9 ಗಂಟೆ ನೋಡಿರಿ, 9-9:30 ಸಮೀಪ. ಊರು ಉರಿತಾ ಇದೆ ಬಿಸಿಲು. ಸೂರ್ಯ ಉರಿತಾ ಇದ್ದಾನೆ ರೀ. ಮತ್ತು ಇಲ್ಲಿ ಬಂದೆ ನೋಡಿರಿ, ಅಂಬ್ಲಿ ರೆಡಿ ಮಾಡ್ಕೊಳ್ಳೋ ಪಟ್ ಅಂಥೇಳಿ ಅಂಬ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿರಿ ಅಂಬಲಿ ರೆಡಿ ಆಯ್ತು ರೀ. ಅದನ್ನೊಂದು ತಾಟಲ್ಲಿ ಹಾಕಿಟ್ಟು ಆರಿಸಿದ್ರಿ ಸ್ವಲ್ಪ. ಆಮೇಲೆ ಇಲ್ಲಿ ನೋಡಿರಿ ಮೊಸರು ಇತ್ತು, ಇದನ್ನ ಒಂದು ಸ್ವಲ್ಪ ಲೋಟದಲ್ಲಿ ತೊಗೊಂಡು ಮಜ್ಜಿಗೆ ಮಾಡಿಕೊಂಡೆ. ಆಮೇಲೆ ರಾಗಿ ಅಂಬಲಿ ಕುಡಿದ್ನಿ ರೀ ನಾನು. ಕುಡಿದು ಆಮೇಲೆ ಇದು ಸ್ವಲ್ಪ ಹಸಿ ಶೇಂಗಾ ತಂದಿದ್ನಿ ರೀ. ಒಂದು ಸ್ವಲ್ಪ ಹುರಿದು ಇರೋಣ ಅಂತ ಸೈಡಿಗೆ ಸ್ವಲ್ಪ ತೆಗೆದು ಇಟ್ಕೊಂಡೆ ರೀ. ಹಂಗೆ ಇನ್ನೂ ಹುರಿಲಿಲ್ಲ, ಹುರಿಬೇಕು ರೀ.
ಆಮೇಲೆ ಇಲ್ಲಿ ಎಲ್ಲ ಗುಡ್ಚಾಪಿ ನೋಡ್ರಿ ಇದ್ರ ನಮ್ದು ರೂಮ್ನಾಗ ಬೆಡ್ರೂಮ್ನಾಗ ಎಲ್ಲ ಹರ್ಕೊಂಡಿದ್ದೆ ರೀ. ಎಲ್ಲ ಅಲ್ಲಿ ಇಲ್ಲಿ ಬ್ಯಾಡಾಗಿದ್ದೆ ಎಲ್ಲ ಕೂಡಿಸ್ಕೊಂಡು ಇಟ್ಕೊಂಡೀನಿ. ಅದ್ರೊಳಗೆ ಈಗ ಸಪ್ರೇಟ್ ಯಾವ ಬೇಕು ಯಾವ ಬೇಡ ಎಲ್ಲ ಮಾಡೋಣ ಅಂಥೇಳಿ ಇಲ್ಲಿ ತೆಗೆದು ಹಾಕ್ಕೊಂಡೀನಿ ನೋಡ್ರಿ. ಎಲ್ಲ ಏನು ಎಲ್ಲ ಬೇಕು ಬೇಕಂತೆಲ್ಲ ಇಟ್ಕೊಂಡು ಬಿಡ್ತೀನಿ ರೀ ನಾನು. ಬ್ಯಾಡಾಗಿದ್ದನ್ನು ಸೇರಿಸಿ ಒಮ್ಮೆ ಭಾಳ ಆಗಿಬಿಡ್ತಾವ್ರಿ ಅವ. ಅದಕ್ಕೆ ಮತ್ತು ಅಲ್ಲಿವೆಲ್ಲ ತಂದು ಬೇರೆ ಇನ್ನೊಂದು ರೂಮ್ನಾಗ ಹಾಕ್ಕೊಂಡೇನಿ ರೀ ಇವನ್ನೆಲ್ಲ. ಹಾಕ್ಕೊಂಡು ಮತ್ತು ಅದ್ರೊಳಗೆ ಯಾವ ಬೇಕು ಯಾವ ಬೇಡ ಎಲ್ಲ ತೆಗೆದು ಇಡಾಕತ್ತೀನಿ ನೋಡ್ರಿ. ಬೇಡಗಿದ್ದೆಲ್ಲ ಎಸೆದು ಮತ್ತು ಬೇಕಾಗಿದ್ದಷ್ಟೇ ಇಟ್ಕೊಳ್ಳೋಣ ಅಂಥೇಳಿ ಇದೊಂದು ಕೆಲಸ ಹಿಡ್ಕೊಂಡು ಕುಂತೇನೆ ನೋಡ್ರಿ. ರಾಗಿ ಅಂಬ್ಲಿ ಎಷ್ಟು ಕುಡಿದು ಬಂದೇನಿ ರೀ. ನಾಷ್ಟ ಈಗ ಮಾಡ್ಬೇಕಂಥೇಳಿ ಅದಕ್ಕೆ ಇದೊಂದು ಸ್ವಲ್ಪ ಮುಗಿಸಿ ಹೋಗಿ ನಾಷ್ಟ ಮಾಡೋಣ ಅಂಥೇಳಿ ಇದು ಮಾಡಾಕತ್ತೇನೆ ನೋಡ್ರಿ. ಬಿಟ್ಟರೆ ಮತ್ತೆಲ್ಲ ಹಾಗೆ ಹರ್ಕೊಂಡೇ ಬಿಡ್ತಾವ್ರಿ. ಯಾವಾಗ ಬೇಕು ಟೈಮ್ ಸಿಕ್ಕಾಗ ಮಾಡ್ತಿರ್ತೇನೆ ನೋಡ್ರಿ. ನೋಡ್ರಿ ಎಲ್ಲ ಎಷ್ಟೊಂದು ಬಟ್ಟೆ ಇದಾವೆ. ನನ್ನ ಮೊಮ್ಮಗಳದು ಮತ್ತು ಇವು ನನ್ನ ಮಕ್ಕಳದು ಎಲ್ಲ ಬಟ್ಟೆ ಬಿದ್ದಾವ್ರಿ. ಮೊದಲೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿರಿ ಅದ್ರೊಳಗೆ ಯಾವ ಬೇಕು ಯಾವ ಬೇಡಾಗಿದ್ದು ಎಲ್ಲ. ಆಮೇಲೆ ಮತ್ತು ಅವನು ಬೇಕಾಗಿದ್ದೆಲ್ಲ ಒಂದು ಸೈಡೆಲ್ಲ ಕಟ್ಟಿಟ್ನಿ ರೀ. ಮತ್ತು ಬೇಡಾಗಿದ್ದೆಲ್ಲ ಅವ್ನು ಕಸದ ತೊಟ್ಟಿಗೆ ಎಸೆಯೋಣ ಅಂಥೇಳಿ ಅವನ್ನೆಲ್ಲ ಸೈಡಿಗೆ ಇಟ್ಕೊಂಡೇನಿ ರೀ. ಆಮೇಲೆ ಇಲ್ಲಿ ಟೊಮೆಟೊ ಸಾರು ಮಾಡ್ಕೊಂಡ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಅಮಾವಾಸ್ಯೆ ಇತ್ತಲ್ರಿ, ಸ್ವಲ್ಪ ದೇವ್ರಿಗೆ ಅನ್ನ ಮಾಡಿದ್ನಿ ರೀ ನೈವೇದ್ಯಗೆ ಅಂಥೇಳಿ. ಮತ್ತು ನಾನು ಅದು ಅನ್ನ ತಿನ್ಬೇಕಲ್ರಿ, ಅದಕ್ಕಿದು ಟೊಮೆಟೊ ಸಾರು ಮಾಡೋಣ ಅಂತ ಟೊಮೆಟೊ ಸ್ವಲ್ಪ ಕುದಿಸಿ ತಕ್ಕೊಂಡೆ ರೀ. ತಕ್ಕೊಂಡು ಮತ್ತು ಅದು ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ನಿ ರೀ ನೋಡ್ರಿ. ಸಿಪ್ಪೆ ಎಲ್ಲ ತೆಗೆದು ಮತ್ತು ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡೇನಿ ರೀ. ಅನ್ನ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಮಾಡಿ ತಕ್ಕೊಂಡು ಅದ್ರೊಳಗನೆ ಎಲ್ಲ ಮಸಾಲೆ ಪೌಡ್ರ್ ಹಾಕಿದ್ನಿ. ಇದೇನು ರೆಸಿಪಿ ಏನು ತೋರಿಸ್ತಾ ಇಲ್ಲರಿ, ಇನ್ನೊಂದಿನ ಯಾವಾಗ ಫ್ರೀ ಇದ್ದಾಗ ರೆಸಿಪಿ ತೋರಿಸ್ತೀನಿ ರೀ. ಆಮೇಲೆ ನೋಡ್ರಿ ಟೊಮೆಟೊ ಸಾರು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಘಮ್ಮಂತ ವಾಸನೆ ಬರ್ತಾಯಿತ್ತು ರೀ. ಮಧ್ಯಾಹ್ನ ಮತ್ತು ಅನ್ನ ಸಾರು ಉಂಡ್ರಾಯ್ತು ಅಂತೇಳಿ ಅದನ್ನ ಮಾಡಿದ್ದೆ ರೀ. ಇದು ಅಕ್ಕಿ ನೋಡ್ರಿ, ನಾನು ಮನೆ ದೇವ್ಗಾಂಗೆ ಹೋದಾಗ ನಮ್ಮ ಮಗಳು ರಾಣಿ ಕೊಟ್ಟಿದ್ಲು ರೀ. ಹೊಲದಿಂದ ಬೆಳೆದಿದ್ದು ಡೈರೆಕ್ಟ್ ಅಕ್ಕಿ ಅಂತ್ರಿ, ಪಾಲಿಶ್ ಇರಂಗಿಲ್ಲ, ಚಲೋ ಇರ್ತಾವ್ರಿ. ಅದು ನೋಡ್ರಿ ಅನ್ನ ಮಾಡಿದ್ನಿ, ಚಲೋ ಆಗಿತ್ತು ರೀ ಅನ್ನ. ನಾನು ಅದನ್ನ ದೇವ್ರಿಗೆ ನೈವೇದ್ಯ ಹಿಡಿದು ಮತ್ತು ನಾನು ಅದನ್ನ ತಿಂದೇನಿ ರೀ. ಭಾಳ ರುಚಿ ಇತ್ತು ನೋಡ್ರಿ ಅನ್ನ ಟೊಮೆಟೊ ಸಾರು ಮಸ್ತ್. ಅದನ್ನ ಮಧ್ಯಾಹ್ನ ಊಟ ಮಾಡಿದ್ನಿ ರೀ. ಅವ್ರ ಮನೆಯಿಂದ ತಂದಿದ್ದ ಅಕ್ಕಿ ಫಸ್ಟ್ ದೇವ್ರಿಗೆ ನೈವೇದ್ಯನ ಆಯ್ತು ನೋಡ್ರಿ. ಆಮೇಲೆ ಸಂಜೆ ಹೊತ್ತು ಹೊರಗಡೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ನಿ ರೀ. ಹಂಗೆ ಹಾದಿಲಿ ಎಳ್ನೀರು ಕುಡ್ದು ಹೋಗೋಣ ಅಂತೇಳಿ ಒಂದು ಎಳ್ನೀರು ಕುಡಿತಾ ಇದ್ದೇನೆ ನೋಡ್ರಿ. ಭಾಳ ಬಿಸಿಲಿತ್ತು ರೀ, ಅದಕ್ಕೆ ಸ್ವಲ್ಪ ಎಳ್ನೀರು ಕುಡಿದ್ರೆ ಸಮಾಧಾನ ಆಗತ್ತೆ ಅಂತ ಕುಡಿದು ಇಲ್ಲಿ ಲಕ್ಷ್ಮೀ ದೇವ್ರ ಗುಡಿಗೆ ಬಂದೇನೆ ನೋಡ್ರಿ. ಲಕ್ಷ್ಮೀ ದೇವಿ ದರ್ಶನ ಮಾಡಿದ್ನಿ ರೀ. ಮಾಡಿ ಅಲ್ಲಿ ಅಲ್ಲೇ ದೇವ್ರ ಹತ್ರನೂ ಒಂದು ಸ್ವಲ್ಪ ಅಲ್ಲಿ ಗುಡಿ ಒಳಗೆ ಕೂತ್ಕೊಂಡೆ ರೀ. ಕೂತ್ಕೊಂಡು ಮತ್ತು ಆಮೇಲೆ ವಾಪಸ್ ಮನೆಗೆ ಬಂದೆ ರೀ. ಬಂದು ಆಮೇಲೆ ರಾತ್ರಿ ಅನ್ನ ಅಂದರೆ ಹೊಟ್ಟೆಷ್ಟೇ ತುಂಬಂಗಿಲ್ಲ ಅಂತೇಳಿ ಸ್ವಲ್ಪ ಜೋಳದ ಹಿಟ್ಟು ಎಲ್ಲ ತಾಲಿಪಟ್ಟಿ ಥರ ಮಾಡ್ಕೊಳ್ಳೋಣ ಅಂತ ಅದ್ರೊಳಗೆಲ್ಲ ಮಸಾಲೆ ಹಾಕಿ ಸ್ವಲ್ಪ ನಾದಿ ಇಟ್ಕೊಂಡೇನಿ ರೀ. ಒಂದು 2 ನಿಮಿಷ ಇಟ್ಕೊಂಡೇನಿ ರೀ. ಆಗಿಂದಾಗ ಮತ್ತು ತಾಲಿಪಟ್ಟಿ ರೆಡಿ ಮಾಡ್ಕೊಂಡೇನಿ ನೋಡಿ. ತಾಲಿಪಟ್ಟಿ ಸ್ವಲ್ಪ ಮೊಸರು ಹಾಕ್ಕೊಂಡು ಊಟ ಮಾಡಿದೆ ರೀ. ಬಿಸಿ ಬಿಸಿ ತಾಲಿಪಟ್ಟಿ ರೆಡಿ ಮಾಡಿ, ದಿಢೀರ್ ತಾಲಿಪಟ್ಟಿ ನೋಡಿರಿ. ಹಿಟ್ಟೇನು ನಾದಿಡಲಿಲ್ಲ ಏನಿಲ್ಲ. ರೊಟ್ಟಿ ಬಡಿಯೋಣಂದ್ರೆ ಅಮಾವಾಸ್ಯೆ ಅಲ್ರಿ, ರೊಟ್ಟಿ ಬಡಿಯೋಂಗಿಲ್ಲ ಅಂತೇಳಿ ಅದಕ್ಕೆ ಸುಮ್ಮನೆ ಇದ್ರ ಬದ್ಲಿ ತಾಲಿಪಟ್ಟಿ ಮಾಡ್ಕೊಂಡೇನಿ ರೀ. ತಾಲಿಪಟ್ಟಿ ಮೊಸರು ಹಚ್ಕೊಂಡು ತಿಂದಿರಿ. ಆಮೇಲೆ ಸ್ವಲ್ಪ ಮತ್ತು ಅನ್ನ ಸಾರು ಐತ್ರಿ ಬೆಳಗ್ಗೆ ಮಾಡಿದ್ದ, ಅದನ್ನ ಸ್ವಲ್ಪ ಅನ್ನ ಸಾರು ತಿಂದೇನಿ ರೀ. ತಿಂದು ಆಮೇಲೆ ನನ್ನ ಫೇವ್ರೇಟ್ ಸೀರಿಯಲ್ ಒಂದು ನೋಡ್ತಾ ಇರ್ತೇನೆ ನೋಡಿರಿ. ಇವತ್ತಿನ ಸುಭಾಷಿತ: ಮನಸ್ಸು ಒಂದಿದ್ದರೆ ಮಾರ್ಗವಿದೆ, ನಗು ಒಂದಿದ್ದರೆ ಸ್ವರ್ಗವಿದೆ, ನಂಬಿಕೆ ಒಂದಿದ್ದರೆ ಜೀವನವಿದೆ, ನಿಷ್ಕಲ್ಮಶವಾದ ಭಕ್ತಿ ಒಂದಿದ್ದರೆ ಎಂಥ ಸಂದರ್ಭದಲ್ಲೂ ಭಗವಂತನ ಅನುಗ್ರಹ ಜೊತೆಗಿರುತ್ತದೆ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.